ನಾಯಿ ಬೆಲೆ 50 ಕೋಟಿ ಅಂತ ಹೇಳ್ಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಡಿ ದಾಳಿಯನ್ನು ನಡೆಸಿತು ಸತೀಶ್ ಮನೆ ಮೇಲೆ. ಪ್ರಕರಣ ದಾಖಲಿಸಿಕೊಂಡ ಇಡಿ ಮನೆಯ ಶೋಧಕ್ಕೆ ಮುಂದಾಗಿತ್ತು. ಸಿನಿಮಾ ಪ್ರಚಾರ ಕಾರ್ಯಕ್ರಮಗಳಲ್ಲಿ ನಾಯಿ ಬಗ್ಗೆ ಸುಳ್ಳು ಲೆಕ್ಕವನ್ನ ಕೊಟ್ಟಿರೋದು ಈ ಮೂಲಕವಾಗಿ ಗೊತ್ತಾಗಿದೆ. ನಾಯಿ ಪರಿಶೀಲನೆ ವೇಳೆ 50 ಕೋಟಿ ಬೆಲೆ ಅನ್ನೋದು ಸುಳ್ಳು ಅನ್ನೋದು ಖಾತ್ರಿಪಡಿಸಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಸತೀಶ್ನನ್ನ ವಶಕ್ಕೆ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು. ಕಾರಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಕರೆದೊಯ್ದು ಪರಿಶೀಲನೆಯನ್ನು ನಡೆಸಲಾಗಿದೆ. ಜೊತೆಗೆ ನಾಯಿ ಫಾರ್ಮ್ ಪರಿಶೀಲನೆ ಕೂಡ ಮಾಡಿದ್ದಾರೆ. ಇಡಿ ಅಧಿಕಾರಿಗಳ ಪರಿಶೀಲನೆಯಲ್ಲಿ ಹಲವಾರು ಸುಳ್ಳು ಲೆಕ್ಕ ಕೊಟ್ಟಿರೋದು ಗೊತ್ತಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾದೇಶ್ರಿಂದ. ಮಾದೇಶ್, ಏನಿದು ನಾಯಿಗೆ 50 ಕೋಟಿ ಅಂತ ಅಂದ್ರೆ ಏನು ಸುಳ್ಳು ಲೆಕ್ಕ ಕೊಟ್ಟಿದ್ರು, ಏನಾಗಿದೆ ಈಗ ಇಡಿ ದಾಳಿಯಿಂದಾಗಿ ಆಗಿರೋದೇನು? ದಿವ್ಯಾ, ನಿಜಕ್ಕೂ ಕೂಡ ರಾಜ್ಯದ ಗಮನವನ್ನು ಸೆಳೆದಿದ್ದಂಥ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ರು. ಈ ನಾಯಿಗೆ 50 ಕೋಟಿ ರೂಪಾಯಿ ಅನ್ನೋ ಥರದ ಪ್ರಶ್ನೆಗಳನ್ನು ಹುಟ್ಟು ಹಾಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರು ಕೂಡ ದಾಖಲಾಗಿತ್ತು ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ಸತೀಶ್ ಅವರ ನಿವಾಸ ಏನಿದೆ JP ನಗರದಲ್ಲಿರುವಂಥ ನಿವಾಸ, ಆ ನಿವಾಸಕ್ಕೆ ಬೆಳಗ್ಗೆ ಒಂದು 11 ಗಂಟೆಗೆ ಸುಮಾರಿಗೆ ಬಂದು ಇಲ್ಲಿ ಪರಿಶೀಲನೆ ನಡೆಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಸ್ವತಃ ಸತೀಶ್ ಅವರು ಇದ್ದಾರೆ, ಅವರ ತಂದೆ ತಾಯಿಯವರು ಕೂಡ ಮನೆಯಲ್ಲಿರುವಂಥದ್ದು. ಈಗ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ಇಡಿ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ. ನಂತರ ಸತೀಶ್ ಅವರನ್ನು ಅಂದರೆ ಅವರು ಬ್ರೀಡ್ಗೆ ಸಂಬಂಧಪಟ್ಟ ಅಂದರೆ ನಾಯಿ ಬ್ರೀಡನ್ನು ಯಾವಾಗಿಂದ ಮಾಡ್ತಿದ್ರು ಮತ್ತು ಎಲ್ಲಿಂದ ನಾಯಿಗಳನ್ನು ಶ್ವಾನಗಳನ್ನು ತರ್ತಾ ಇದ್ರು ಅನ್ನುವಂಥದ್ದು, ಜೊತೆಗೆ ಅದಕ್ಕೆ ಯಾವ ರೇಟಲ್ಲಿ ಮಾರಾಟ ಮಾಡುವಂಥದ್ದು ಅಥವಾ ಇವರು ಖರೀದಿ ಮಾಡುವಂಥದ್ದು ಆಗ್ತಾ ಇತ್ತು ಅನ್ನುವಂಥದ್ದು, ಜೊತೆಗೆ ಇವರು ಹಲವು ಶೋಗಳಿಗೂ ಕೂಡ ಹೋಗ್ತಾ ಇದ್ರು. ಅಂದರೆ ನಾಯಿಗಳನ್ನು ಕರ್ಕೊಂಡು ನಾಯಿಗಳಿಗೆ ಸಂಬಂಧಪಟ್ಟಂಥ ಶೋಗಳೇನಿರ್ತವೆ ಆ ಶೋಗಳಲ್ಲೂ ಕೂಡ ಪಾಲ್ಗೊಳ್ತಾ ಇದ್ರು. ಜೊತೆಗೆ ಇವರ ಹೇಳಿಕೆ ಏನಿತ್ತು 50 ಕೋಟಿ ನಾಯಿ ಇದು ಅನ್ನುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಅದಕ್ಕೆ ಯಾರ ಹತ್ರ ಆದರೂ ಖರೀದಿ ಮಾಡಿದ್ರೆ ಅಥವಾ ಹೇಗೆ ಅದು 50 ಕೋಟಿ ಅನ್ನುವಂಥದ್ದು ಆ ಮಟ್ಟಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಒಂದು ರೀತಿ ಅದು ಸುಳ್ಳು ಅನ್ನೋ ಥರದ ಮಾಹಿತಿಯನ್ನು ಕೂಡ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು. ಯಾಕಂದರೆ 50 ಕೋಟಿಯ ನಾಯಿ ಅಲ್ಲ, ಅದು ಅವರ ಸ್ನೇಹಿತರಿಂದ ಪಡೆದಿದ್ರು ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಇನ್ನೂ ಏನು ಈ ಪರಿಶೀಲನೆ ಮಾಡ್ತಾ ಇದ್ದಾರೆ, ಆ ಪರಿಶೀಲನೆ ಮುಂದುವರೆದಿದೆ. ಇನ್ನೂ ಹಲವು ಹೊತ್ತು ಪರಿಶೀಲನೆ ಮಾಡಿ ಏನು ಮಾಹಿತಿ ಇದೆ ಆ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗೆ.